ಮಗು ತಾಯಿ ಗರ್ಭದಲ್ಲಿದ್ದಾಗ ಎಷ್ಟೊತ್ತಿಗೆ ಹೊರಗಡೆ ಬರುತ್ತೋ ಅಂತ ವೇಟ್ ಮಾಡ್ತಾ ಇರ್ತೀವಿ. ಬಂದಾದ ನಂತರ ಅಯ್ಯೋ ಎಷ್ಟೊತ್ತಿಗೆ 2 ತಿಂಗಳು ಅಥವಾ 3 ತಿಂಗಳು ಆಗೋಗ್ಬಿಡ್ಲಿ ದೇವ್ರೆ ಅನ್ಸುತ್ತೆ. ಅದಾದ ನಂತರ ಎಷ್ಟು ಬೇಗ ಎದ್ದು ಓಡಾಡುತ್ತೋ, ಆಮೇಲೆ ಎಷ್ಟೊತ್ತಿಗೆ ಇನ್ನು ಸ್ವಲ್ಪ ಬುದ್ಧಿ ಬರುತ್ತೋ ಅಂತೀವಿ. ಆಮೇಲೆ ಹೇಳ್ತೀವಿ ಅಯ್ಯೋ ಇವ್ರನ್ನ ಎಷ್ಟು ಬೇಗ ಸ್ಕೂಲಿಗೆ ಕಳಿಸ್ತೀವೋ ಅನ್ಸೋಗ್ಬಿಟ್ಟಿದೆ, ಅಷ್ಟು ಕಾಟ ಕೊಡ್ತಾನೆ ಮನೆಯಲ್ಲಿ ಅಂತೀವಿ. ಇನ್ನು ಸ್ಕೂಲ್ಗೆ ಹಾಕಿದ್ಮೇಲೂ ಕೂಡ ಇದು ಮುಗಿಯಲ್ಲ. ಈ ರೀತಿಯಾಗಿ ಅನ್ಕೊಂಡು ಹೋಗ್ತಾ ಇರೋದು. ಯಾಕೆ ಈ ಮಾತನ್ನ ಹೇಳ್ದೆ ಅಂತಂದರೆ, ಮೊನ್ನೆ ನಾನು ಊರಿಗೆ ಹೋದಾಗ ಫಂಕ್ಷನ್ಗೆ ಅಂತ ಹೋಗಿದ್ದು ಊರಿಗೆ. ಫಂಕ್ಷನ್ಗೆ ಹೋಗ್ಬೇಕಿತ್ತು, ಎಲ್ಲ ರೆಡಿ ಆದೆ ಫಂಕ್ಷನ್ಗೆ ಅಂತ ಹೇಳಿ. ಬಟ್ ಫಂಕ್ಷನ್ಗೆ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಪಾಪುಗೆ ಹುಷಾರಿಲ್ದಂಗಾಗಿ ಅವ್ನು ನನ್ನ ಕೈಯೇ ಬಿಡಲಿಲ್ಲ. ಹೋಗೋದು ಬೇಡ ಅಮ್ಮ ಮಲ್ಗೋಣ ಅಂತ ಹೇಳಿ ತುಂಬ ಹಿಂಸೆ ಕೊಟ್ಬಿಟ್ಟ. ಹಾಗಾಗಿ ನಾನು ಹೋಗಲಿಲ್ಲ. ಪಾಪುನ ಮಲಗಿಸಿ ನನ್ನ ಕೆಲಸಗಳನ್ನು ಮಾಡ್ಕೋತಾ ಇದ್ದೀನಿ. ಅವ್ನು ಮಲ್ಕೊಂಡ್ರೆ ನನಗೆ ಸ್ವಲ್ಪ ಫ್ರೀ ಆಗುತ್ತೆ ಕೆಲಸ ಮಾಡ್ಕೊಳೋದಕ್ಕೆ. ಹಾಗಾಗಿ ಅವನ್ನ ಮಲಗಿಸ್ಕೊಂಡಾದ್ಮೇಲೆ ನನ್ನ ಕೆಲಸಗಳನ್ನು ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಹಾಲು ಪೌಡರ್ ಇತ್ತು, ಹಾಲು ಪೌಡರ್ನ ಯೂಸ್ ಮಾಡಿ ನಾನು ಪನ್ನೀರ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಏನಾದರೂ ನಾಳೆ ಅಥವಾ ನಾಡಿದ್ದಿಗೆ ಪನ್ನೀರ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಪನ್ನೀರ್ನ ರೆಡಿ ಮಾಡಿ ಇಟ್ಕೋತೀನಿ. ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಚೆನ್ನಾಗೂ ಕೂಡ ಇರುತ್ತೆ. 1 ಅವರ್ ಆದಮೇಲೆ ನಾನು ತೆಗೆದಿಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಹೇಗೆ ಬಂದಿದೆ ಅಂತ ಹೇಳಿ. ತುಂಬಾ ಸಾಫ್ಟಾಗಿ ಬರುತ್ತೆ, ಸೇಮ್ ಅಂಗಡಿ ಥರನೇ ಇರುತ್ತೆ. ಏನು ಅಂತ ಹೇಳಿದರೆ ನಿಂಬೆ ಹಣ್ಣು ಹಾಕಿರೋದ್ರಿಂದ ಸ್ವಲ್ಪ ಫ್ಲೇವರ್ ಇರುತ್ತೆ ಅಷ್ಟೇ. ಇನ್ನು ಪನ್ನೀರ್ನ ಎತ್ತಿಟ್ಕೊಂಡು ರಾತ್ರಿ ಊಟಕ್ಕೆ ಅಂತೇಳಿ ಸಬ್ಬಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಸಬ್ಬಕ್ಕಿ ರೊಟ್ಟಿಗೆ 1-2 ಬಟ್ಲಷ್ಟು ಸಬ್ಬಕ್ಕಿನ ನೆನೆಸಿಟ್ಟಿದ್ದೆ. ಅದ್ರ ಜೊತೆ ಒಂದು 3ರಿಂದ 4 ಆಲೂಗೆಡ್ಡೆನ ಬೇಯಿಸಿ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ ಹಾಗೆ ಜೀರಿಗೆನ ಮಿಕ್ಸಿ ಮಾಡಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಂತೆ ಉಪ್ಪು ಹಾಗೆ 1-3 ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತಟ್ಟಿದರೆ ಸಬ್ಬಕ್ಕಿ ರೊಟ್ಟಿ ರೆಡಿ ಆಗುತ್ತೆ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.